ಆರ್ಕೆಸ್ಟ್ರಾ ಅಂದ್ರೆ ತುಮಕೂರು ಎಲ್ಲರಿಗೂ ಗೊತ್ತಲ್ವಾ. ತುಮಕೂರು ಆರ್ಕೆಸ್ಟ್ರಾ ತುಂಬಾ ಫೇಮಸ್. ಆರ್ಕೆಸ್ಟ್ರಾದಲ್ಲಿ ಏನಕ್ಕೆ ಫೇಮಸ್? ಅಲ್ಲಿ ಒಂದ್ ಎರಡ್ ಮೂರ್ ಹಾಡು ಹೇಳಿದ್ರೆ ಡ್ಯಾನ್ಸ್ 20 ಡ್ಯಾನ್ಸ್ ಆಡಬೇಕು. ಅದು ತುಮಕೂರು ಆರ್ಕೆಸ್ಟ್ರಾ. ಅಲ್ಲಿ ಹುಡುಗಿರು ಬರ್ತಾರೆ ಡ್ಯಾನ್ಸ್ಗೆ, ಅವ್ರಿಗೆ ಒಳ್ಳೊಳ್ಳೆ ಪೇಮೆಂಟ್ ಇದೆ. ಬಟ್ ಬ್ಯಾಕ್ ಗ್ರೌಂಡ್ ಡ್ಯಾನ್ಸ್ ಮಾಡೋ ಹುಡುಗರ್ಗೆ ಯಾಕೆ ಪೇಮೆಂಟ್ ಜಾಸ್ತಿ ಸಿಗಲ್ಲ? ಏನಕ್ಕೆ ಕಮ್ಮಿ? ಇದು ನನ್ಗೆ ಎಕ್ಸ್ಪೀರಿಯನ್ಸ್ ಆಗೈತೆ. ಅದು ನಾನು ಲಾಸ್ಟ್ ಇಯರ್, ಯಾವಾಗ್ಲೂ ಅಲ್ಲ, 2024 ಹೋಗಿದ್ದೆ ನಾನು ಫಂಕ್ಷನ್ಗೆ. ಅದು ನಮ್ಮ ಫ್ರೆಂಡ್ ಹೇಳಿದ ಅಂತ ಅಂದ್ಬಿಟ್ಟು ಅವನ ಜೊತೆ ಹೋಗಿದೆ. ನನಗೂ ಸ್ವಲ್ಪ ಅಮೌಂಟ್ ಪ್ರಾಬ್ಲಮ್ ಇತ್ತು, ಕಂಟಿನ್ಯೂ ಶೋಸ್ಗಳು ಸಿಗುತ್ತಲ್ಲ ಆರ್ಕೆಸ್ಟ್ರಾ ಅಂತ ಅಂದ್ಬಿಟ್ಟು ಆ ಫೀಲ್ಡ್ ಹೋಗಿದೆ. ಹೋಗ್ಬಿಟ್ಟು ಪೇಮೆಂಟ್ ಎಲ್ಲ ಕೊಟ್ರು. ಪೇಮೆಂಟ್ ಎಲ್ಲ ಮೋಸ ಮಾಡೋದಾಗ್ಲಿ ಇದು ಮಾಡೋದಾಗ್ಲಿ ಏನು ಇದು ಮಾಡಲಿಲ್ಲ. ಬಟ್ ಹುಡುಗರು ಅಂದ್ರೆ ಡ್ಯಾನ್ಸ್ ಇದರಲ್ಲಿ ತುಮಕೂರು ಆರ್ಕೆಸ್ಟ್ರಾದಲ್ಲಿ ಕಾಲ್ ಕಾಸು ತರ ನೋಡ್ತಾರೆ. ಹುಡುಗರು ಅಂದ್ರೆ ಬೆಲೆನೇ ಇಲ್ಲ, ಪೇಮೆಂಟು ಕಮ್ಮಿ. ಅಲ್ಲಿ 3-4 ಸಿಂಗಿಂಗ್ ಆಡಿದ್ರೆ ಡ್ಯಾನ್ಸು 20 ಆಡಬೇಕು, 10-12 ಡ್ಯಾನ್ಸ್ ಬರ್ತಾರೆ. ಅದರಲ್ಲಿ ಬಾಯ್ಸು ಸ್ಟೇಜ್ ಮೇಲೆ ಇರಬೇಕು, ಅವ್ರಿಗೆ ಪೇಮೆಂಟ್ ಕಮ್ಮಿ. ಡ್ಯಾನ್ಸರ್ಸ್ಗಳು ಏನಕ್ಕೆ ಈ ರೀತಿ ಮಾಡ್ಕೊಳ್ತವ್ರೆ ಅನ್ನೋದೇ ನನ್ಗೆ ಗೊತ್ತಾಗ್ತಲ್ಲ. ನಾನೊಬ್ಬ ಡ್ಯಾನ್ಸರ್ ಆಗಿ ನಾನು ಹೇಳ್ತಾ ಇರೋದು, ನಾನು ಪೇಮೆಂಟು ಕೊಡ್ತಾರೆ, ನೀವು ಮಾಡೋ ತಕ್ಕನಾಗಿ ನೀವು ಪೇಮೆಂಟ್ ನ ಕೇಳ್ಬಿಟ್ಟು ಇಸ್ಕೊಳ್ಳಿ. ಅದ್ ಬಿಟ್ಬಿಟ್ಟು ಯಾಕೆ ಕಮ್ಮಿಗೆಲ್ಲ ನೀವು ಮಾಡ್ತಾ ಇದೀರಾ ಡ್ಯಾನ್ಸ್ ನ ಅಂತಂದ್ಬಿಟ್ಟು ನನಗೆ ಅದ್ರ ಬಗ್ಗೆ ನಂಗೆ ಏನು ಗೊತ್ತೇ ಆಗ್ತದೆ ಏನಕ್ಕೆ ಅನ್ನೋದೇ. ನಾನು ಲಾಸ್ಟ್ ಇಯರ್ ನಮ್ಮ ಫ್ರೆಂಡ್ ಹೇಳಿದೆ ನಾನು ಬರ್ತೀನಿ ಅಂತ. ನಾನು ಸ್ವಲ್ಪ ಕಮಿಟ್ಮೆಂಟ್ ಇತ್ತು, ನಾನು ಹೋದೆ. ಅಮೌಂಟ್ ಕೊಡ್ತೀನಿ ಅಂತಂದಿದ್ರು. ಎಷ್ಟು ಕೊಡ್ತೀನಿ ಅಂದಿದ್ರು? 1200 ರೂಪಾಯಿ ಕೊಡ್ತೀನಿ ಅಂತಂದಿದ್ರು. ಹೋಗಿದೆ. ಸ್ಟಾರ್ಟಿಂಗ್ ದಿವಸ ಹೋದೆ. ನನ್ನ ಕೆಲಸ ಏನು? ನಾನು ಏನಕ್ಕೆ ಹೋಗಿರೋದು? ಡ್ಯಾನ್ಸ್ ಮಾಡಕ್ಕೆ ಅಲ್ವಾ? ಡ್ಯಾನ್ಸ್ ಮಾಡಕ್ಕೆ ಹೋದೆ ಬಿಡಿ. ಈ ನಮ್ಮ ಮೈಸೂರು ಸರೌಂಡಿಂಗು, ಮಂಡ್ಯ ಹಾಗೂ ಈ ಬೆಂಗಳೂರು ಕಡೆ ಆ ಕಡೆ ಎಲ್ಲ ಫಂಕ್ಷನ್ ಎಲ್ಲ ಇದ್ದಾಗ ಅಲ್ಲಿ ಆರ್ಕೆಸ್ಟ್ರಾದಲ್ಲಿ ಏನಿರುತ್ತೆ, ಸಿಂಗಿಂಗ್ ಜಾಸ್ತಿ ಇರುತ್ತೆ. ಅದೆಲ್ಲ ಡ್ಯಾನ್ಸು ಒಂದು 4 ಇಲ್ಲ 5 ಡ್ಯಾನ್ಸ್ ಇರುತ್ತೆ ಅಷ್ಟೇನೆ. ಈ ತುಮಕೂರು ಆರ್ಕೆಸ್ಟ್ರಾದಲ್ಲಿ 15-20 ಡ್ಯಾನ್ಸ್ ಇರ್ತವೆ. ಈ ನಾನು ಏನಕ್ಕೆ ಈ ರೀತಿ ಹೇಳ್ತಾ ಇದ್ದೀನಿ, ನನಗೂ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ನಾನು ಹೋಗಿದೆ. 1200 ರೂಪಾಯಿ ಪೇಮೆಂಟ್ ಕೊಡ್ತಿದ್ರು. ಪೇಮೆಂಟ್ಗೆಲ್ಲ ಏನು ಮೋಸ ಮಾಡ್ಲಿಲ್ಲ, ಕೊಟ್ರು. ನಾನು ಹೋಗಿರೋ ಉದ್ದೇಶ ಏನು? ಡ್ಯಾನ್ಸ್ ಮಾಡಕ್ಕೆ ಅಲ್ವಾ? ಆದ್ರೆ ಅಲ್ಲಿ ಡ್ಯಾನ್ಸ್ ಮಾಡಕ್ಕೆ ಅಲ್ದೇನೆ ಅಲ್ಲಿ ಅವ್ರದ್ದೇನಿದೆ, ಸ್ಪೀಕರು, ಲೈಟಿಂಗ್ಸು, ಡ್ರೆಸ್ಸು ಎಲ್ಲ ಇದೆ. ಅದನ್ನೆಲ್ಲ ಎತ್ತು ಮಡಗ್ಬೇಕಂತೆ, ಹಾಕ್ಬೇಕಂತೆ. ಡ್ಯಾನ್ಸ್ ಮಾಡಕ್ ತಾನೇ ಹೋಗಿರೋದು, ಅವೆಲ್ಲ ಎತ್ತು ಮಡಗಕ್ಕ ಹೋಗಿರೋದು. ಸರಿ ಆಯ್ತು, ಏನೋ ಬರೋದ್ ಬಂದಿದ್ದೀನಿ, ಮಾಡ್ಬಿಟ್ಟು ಹೋಗೋಣ, ಯಾಕೆ ಸುಮ್ನೆ ಅಂತಂತ ಅಂದ್ಬಿಟ್ಟು ಎಲ್ಲಾನು ನೀಟಾಗಿ ಎಲ್ಲ ಎತ್ತು ಮಡಗಿ ಎಲ್ಲಾನು ಇದ್ ಮಾಡ್ಕೊಂಡು ಎಲ್ಲ ಇದ್ ಮಾಡ್ತಿದ್ದು, ಡ್ಯಾನ್ಸ್ ಮಾಡ್ತಿದ್ದು. ಕಂಟಿನ್ಯೂ ಡ್ಯಾನ್ಸ್ ಬಾಯ್ಸ್ಗೆ ಸ್ಟೇಜ್ ಮೇಲೆ ಇರ್ಲೇಬೇಕು. ಹುಡುಗರ್ನ ಕಾಲ್ ಕಸದ ತರ ನೋಡ್ತಾರೆ. ಡ್ಯಾನ್ಸ್ ಮಾಡಿ ಸುಸ್ತಾಗಿರುತ್ತೆ. ಒಂದ್ 15-20 ಡ್ಯಾನ್ಸ್ ಮಾಡಿರ್ತೀವಿ, ನಮ್ಗೆ ಅಲ್ಲೇ ಡ್ಯಾನ್ಸ್ ಮಾಡಿ ಅಲ್ಲೇ ಸುಸ್ತಾಗಿರುತ್ತದೆ. ಆಮೇಲೆ ತಿರ್ಗಾ ಈ ಲೈಟಿಂಗ್ಸ್ ವೈರು ಸುತ್ತದಾಗ್ಲಿ, ಲೈಟಿಂಗ್ಸ್, ಡ್ರೆಸ್ಸು ಬಿಚ್ಚೋದು, ತಿರ್ಗಾ ಆ ಕೆಲಸ ಮಾಡಕ್ ಹೋಗ್ಬೇಕು. ಡ್ಯಾನ್ಸ್ ಮುಗಿದ್ಮೇಲೆ ಅವ್ರು ಏನ್ ಎತ್ ಮಡಿಗೆ ಅಂತ ಹೇಳ್ತಾ ಇರ್ಲಿಲ್ಲ, ಒಂದ್ ಸ್ವಲ್ಪ ಬಿಚ್ಕೊಟ್ಬಿಟ್ಟು ಲೋಡ್ ಮಾಡಕ್ ಒಂದ್ ಸ್ವಲ್ಪ ಸಪೋರ್ಟ್ ಮಾಡ್ಬಿಡಿ, ಆಮೇಲೆ ಬೇಕಾದ್ರೆ ನೀವ್ ಇದ್ ಮಾಡಿ ಫ್ರೀ ಆಗಿರಿ ಅಂತ ಅಂದ್ಬಿಟ್ಟು ಹೇಳ್ತಿದ್ರು. ಮಾಡೋಣ, ಅವ್ರು ಹೇಳೋದಲ್ಲ, ಡ್ರೆಸ್ಸು, ಸೌಂಡ್ಸು, ಇವೆಲ್ಲ ಕೆಲಸ ಮಾಡೋಣ. ಅಮೌಂಟು ಜಾಸ್ತಿ ಕೊಡ್ಲಿ ಬಿಡಿ, ನಾವು ಡ್ಯಾನ್ಸ್ ಮಾಡಕ್ ತಾನೇ ಹೋಗಿರೋದು. ನಾನು ಅವತ್ತು ಏನ್ ಮಾಡಿದೆ, ನಾನು ಕೇಳಿದೆ ಪೇಮೆಂಟು ಸ್ವಲ್ಪ ಜಾಸ್ತಿ ಕೊಡಿ, ಇವೆಲ್ಲ ಎತ್ ಮಾಡಿರ್ತಾ ಇದೀವಲ್ಲ. ಕೊನೆಗೂ ಕೊಡ್ಲಿಲ್ಲ. ಹೋಲಿ ಬಿಡು, ನಾ ಬಂದಿರೋದು ಏನೋ ಕೆಲಸ, ಏನು ಡ್ಯಾನ್ಸ್ ಮಾಡ್ಬಿಟ್ಟು ಹೋಗ್ಬೇಕು. ಸರಿ ಆಯ್ತು, ಮಾಡ್ಬಿಟ್ಟು ಹೋಗೋಣ, ಏನೋ ಬಂದಿದ್ದೀನಿ, ಒಪ್ಕೊಂಡಿದ್ದೀನಿ, ಏನೋ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ಹೋಗ್ಬೇಕಾರೆ ಕೇಳ್ಕೊಂಡು ಎಲ್ಲ ರೀತಿನ ವಿಚಾರಿಸ್ಕೊಂಡು ಹೋಗ್ಬೇಕು ಅಂತ ಅಂದ್ಬಿಟ್ಟು ಒಂದು ಅನುಭವ ಆಯ್ತು. ಅಲ್ಲಿಗೆ ಬಿಟ್ಟಾಕ್ತೆ. ನಂದೇನ್ ಕೆಲಸ ಇತ್ತು, ಪ್ರೋಗ್ರಾಮ್ ಎಷ್ಟು ದಿನ ಅಂತ ಮಾಡ್ಕೊಡ್ಬೇಕಾಗಿತ್ತು ಅಷ್ಟು ದಿನ ಮಾಡಿಕೊಟ್ಟೆ. ಅಲ್ಲಿಂದ ನಾನು ಬಂದೆ, ಅಲ್ಲಿ ಮುಗೀತು. ಅಲ್ಲಿಗೆ ನಾನು ಅರ್ಥ ಮಾಡ್ಕೊಂಡೆ, ಡ್ಯಾನ್ಸರ್ಸ್ಗಳು, ಹುಡುಗರುಗಳು ಏನಕ್ಕೆ ಆ ಕಮ್ಮಿಲಿ ಈ ತರ ಡ್ಯಾನ್ಸ್ ಮಾಡ್ತಾವ್ರೆ ಅನ್ನೋದೇ ನಂಗೆ ಗೊತ್ತಾಗ್ತಿಲ್ಲ. ನಾನು ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಹುಡುಗರಿಗೆ ಪೇಮೆಂಟ್ ಕಮ್ಮಿ ಆಯ್ತು ಆ ತರ ಫಂಕ್ಷನ್ಗಳಲ್ಲಿ. ಆ ಫಂಕ್ಷನ್ಗಳಲ್ಲಿ ಹುಡುಗರಿಗೆ ಪೇಮೆಂಟ್ ಕಮ್ಮಿ ಆಗಿದೆ. ನಮ್ಮ ಮೈಸೂರು ಸರೌಂಡಿಂಗು, ಮಂಡ್ಯ ಸೈಡು, ಬೆಂಗಳೂರು ಸೈಡು
ಇಲ್ಲಿ ಆರ್ಕೆಸ್ಟ್ರಾ ಇಲ್ಲಿ ಪೇಮೆಂಟ್ಗಳು ಸಾಕು ನಮ್ಗೆ ಹುಡುಗರುಗಳಿಗೆ ಕರೆಕ್ಟ್ ಆಗಿದೆ ಅದು. ಬಟ್ ತುಮಕೂರು ಆರ್ಕೆಸ್ಟ್ರಾದಲ್ಲಿ ಏನಕ್ಕೆ ಆ ರೀತಿ ಇದ್ ಮಾಡ್ತಾ ಇದಾರೆ ಅನ್ನೋದೇ ಗೊತ್ತಿಲ್ಲ. ಕಂಟಿನ್ಯೂ ಪ್ರೋಗ್ರಾಮ್ಗಳು ಕೂಡ ಸಿಗ್ತದೆ, ಕಂಟಿನ್ಯೂ ಪ್ರೋಗ್ರಾಮ್ಗಳು ಕೊಡ್ತಾರೆ, ಇಲ್ಲ ಅಂತಲ್ಲ. ಬಟ್ ಹುಡುಗರಿಗೆ ಪೇಮೆಂಟ್ ಕಮ್ಮಿ ಆಯ್ತಲ್ಲಿ. ಹುಡುಗರುಗಳು ಕೂಗಿದ ತಕ್ಷಣ ಹೋಯ್ತಾರೆ ಡ್ಯಾನ್ಸ್ ಆಡಕ್ಕೆ ಅಂತಂತ ಅಂದ್ಬಿಟ್ಟು. ಅವ್ರು ಅರ್ಥ ಮಾಡ್ಕೋಬೇಕು, ಅಯ್ಯೋ ಪೇಮೆಂಟ್ ಕಮ್ಮಿ ಸಿಗ್ತಿದೆ ನಮ್ಗೆ, ನಾವ್ ಇಷ್ಟೆಲ್ಲ ಮಾಡ್ತಾ ಇದೀವಿ, 10-15 ಡ್ಯಾನ್ಸ್ ಮಾಡ್ತಾ ಇದೀವಿ, ನಮ್ಗೆ ಪೇಮೆಂಟ್ ಕಮ್ಮಿ ಸಿಗ್ತಿದೆಯಲ್ಲ, ಹುಡುಗಿರ್ಗಾರ ಜಾಸ್ತಿ ಸಿಗ್ತಿದೆಯಲ್ಲ, ಅದನ್ನ ಒಂದ್ ಟ್ರೂಪ್ ಮಾಡ್ಕೊಂಡು ಅವ್ರು ಹೋಗಿ ಕೇಳ್ಬೇಕು, ಪೇಮೆಂಟ್ ನಮಗೂ ಜಾಸ್ತಿ ಕೊಡಿ ಅಂತ ಅಂದ್ಬಿಟ್ಟು ಬಾಯ್ಬಿಟ್ಟು ಕೇಳ್ಬೇಕು. ಯಾರು ಏನು ಕೇಳಲ್ಲ. ಅಪ್ಪ ನಾವ್ ಹೋದ್ ಡ್ಯಾನ್ಸ್ ಮಾಡಿ ನಂಗೆ ಸಿಗ್ತಾ ದುಡ್ಡು ಅಷ್ಟೇ, ಅದನ್ನ ಯೋಚನೆ ಮಾಡ್ತಾರೆ ಹೊರತು ನಾವಿಷ್ಟು ಕೆಲಸ ಮಾಡಿದೀವಿ, ನಮ್ಗೆ ಇಷ್ಟು ಅಮೌಂಟ್ ಬರ್ಬೇಕು ಅದನ್ನ ಯಾರು ಕೇಳ್ತಾನೆ ಇಲ್ಲ. ನನ್ನ ವಿಡಿಯೋದಲ್ಲಿ ನಾನು ಇದನ್ನ ಹೇಳ್ತಾ ಇದ್ದೀನಿ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಡ್ಯಾನ್ಸರ್ಸ್ಗಳು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ತುಮಕೂರು ಫಂಕ್ಷನ್ಗಳು ಯಾರು ಡ್ಯಾನ್ಸರ್ಸ್ಗಳಾಗಿ ಹೋಗ್ತಿದ್ದೀರೋ ನಿಮ್ಗೆ ಹೇಳ್ತಾ ಇರೋದು ನಾನು, ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ. ಪೇಮೆಂಟ್ ನಿಮ್ಗೆ ಎಷ್ಟು ಬೇಕು ಅಷ್ಟೊಂದು ಕೇಳಿ. ಡ್ಯಾನ್ಸ್ ಮಾಡ್ತಿರಲ್ವಾ, ಒಂದ್ 10-15 ಡ್ಯಾನ್ಸ್ ಕಂಟಿನ್ಯೂಸ್ ಆಗಿ ಮಾಡ್ತಿರಲ್ವಾ, ಸ್ಟೇಜ್ ಮೇಲೆ ಇರ್ತಿರಲ್ವಾ, ನೀವು ಕೇಳಿ ಪೇಮೆಂಟ್ ಇಷ್ಟು ಬೇಕು ಅಂತ ಕೇಳಿ. ನೀವು ಕೆಲಸ ಮಾಡೋ ತಕ್ಕನಾಗ ಕೇಳಿ, ಅದು ಬಿಟ್ಟು ಜಾಸ್ತಿನೂ ಕೇಳಬಾರ್ದು, ಅದು ತಪ್ಪು. ನೀವ್ ಎಷ್ಟು ಮಾಡ್ತೀರ ಅಷ್ಟು ಕೇಳಿ. ಈಗ ನಾನು ಕೆಲಸ ಮಾಡ್ತಿದ್ದೆ, ನಾನು ಕೇಳಿದೆ ಇಷ್ಟು ಕೊಡಿ ಅಂತ. ಅವ್ರಂದ್ರು, ಏನಪ್ಪ ನೀನ್ ಡ್ಯಾನ್ಸ್ ಮಾಡಕ್ಕೆ ನಿಂಗೆ ಕಾಸ್ಟ್ಯೂಮ್ ಎಲ್ಲ ಕೊಡ್ತೀವಲ್ಲಪ್ಪ ನಾವೇನೆ, ಕಾಸ್ಟ್ಯೂಮ್ ನೀನ್ ತಗೊಬಂದಿದ್ಯಾ ಅಂತ ಅಂದ್ಬಿಟ್ಟೆಲ್ಲ ಅಂದ್ರು. ಕಾಸ್ಟ್ಯೂಮು ನಾವು ತಗೊಬಂದ್ವಿ. ಆ ಕಾಸ್ಟ್ಯೂಮ್ ಅಲ್ಲಿ ಅದೆಷ್ಟು ಪ್ರೋಗ್ರಾಮ್ಗಳು ಮಾಡ್ಬಿಟ್ಟವ್ರು, ದುಡ್ಡು ಅವಲ್ಲಿ ಎತ್ಕೊಂಡೇ ಬಿಟ್ಟವ್ರೆ. ಆ ಕಾಸ್ಟ್ಯೂಮ್ ಅಲ್ಲಿ ಇನ್ನೂ ಹೊಸ ಕಾಸ್ಟ್ಯೂಮ್ಗಳು ಹೊಲಿಸ್ಬೋದು, ಆ ದುಡ್ಡು ಹಂಗೆ ಲಾಭ ಎತ್ಕೊಬಿಟ್ಟವ್ರು ಆಲ್ರೆಡಿ. ಅದ್ರಲ್ಲಿ ಬೇರೆ ಕಾಸ್ಟ್ಯೂಮ್ಗಳು ಕೊಟ್ಟಿದೀವಲ್ಲ ಅಂತಂದ್ಬಿಟ್ಟು ಅಂತಾರೆ. ನಾನು ಏನು ಮಾತಾಡ್ಲಿಲ್ಲ, ಯಾಕಂದ್ರೆ ನಮ್ಮ ಹುಡುಗ ಕೂಗಿದ, ಅವ್ರ ಮಾತ್ಗೋಸ್ಕರ ಒಪ್ಕೊಂಡು ಹೋಗಿದೆ. ನಮ್ಮಿಂದ ಇನ್ನೊಬ್ರಿಗೂ ಬೇಜಾರಾಗೋದ್ ಬೇಡ, ಏನು ಬೇಡ. ನಾ ಬಂದಿರೋದು ಡ್ಯಾನ್ಸ್ ಆಡಕ್ಕೆ, ಒಪ್ಕೊಂಡಿದೀನಿ. ನನ್ನ ಕರ್ತವ್ಯ ಏನು, ಒಪ್ಕೊಂಡಿರೋದು ಮಾತು ತಕ್ಕನಾಗೆ ಉಳಿಸ್ಕೋಬೇಕು. ಹೋದೆ, ಫಂಕ್ಷನ್ ಮಾಡಿದೆ, ಮಾತು ತಕ್ಕ ಉಳಿಸ್ಕೊಂಡೆ, ಅಮೌಂಟ್ ಇಸ್ಕೊಂಡೆ, ಕೊಟ್ರು, ಅಲ್ಲಿಂದ ಬಂದೆ. ಇಷ್ಟೇ ಮುಗೀತು. ನಾನು ಹೇಳ್ತಾ ಇರೋದು ಒಂದೇ ಒಂದು ಮಾತು. ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ, ಡ್ಯಾನ್ಸರ್ಸ್ಗಳು ನೀವು ಡ್ಯಾನ್ಸ್ ಪ್ರೋಗ್ರಾಮ್ಗಳಿಗೆ ಹೋದಾಗ ಪೇಮೆಂಟ್ಗಳನ್ನ ನೀವು ಎಷ್ಟು ಡ್ಯಾನ್ಸ್ ಮಾಡ್ತೀರಾ, ಯಾವ ರೀತಿ ಇದು ಮಾಡ್ತೀರಾ, ಅದ್ರ ತಕ್ಕ ಪೇಮೆಂಟ್ಗಳನ್ನ ಇಸ್ಕೊಳ್ಳಿ. ಕಮ್ಮಿಗೆಲ್ಲ ಹೋಗಿ ಡ್ಯಾನ್ಸ್ ಮಾಡಬೇಡಿ. ಇದನ್ನ ನಾನು ನಿಮ್ಗೆ ಹೇಳ್ತಾ ಇರೋದು. ನೀವು ಕಮ್ಮಿಗೆ ಹೋಗಿ ಮಾಡ್ತೀನಿ ಅಂತಂದ್ರೆ ಏನು ಮಾಡಕ್ಕಾಗಲ್ಲ, ನಿಮ್ ಮನೆ ಬರ, ನಾವೇನ್ ಮಾಡಕ್ಕಾಗ್ತದೆ. ನಾನು ಇರೋದು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ನಿಮ್ ಬೆಲೆನ ನೀವೇ ಕಳ್ಕೊತಾ ಇದ್ದೀರಪ್ಪ. ಕಲೆಗೆ ಬೆಲೆ ಇಲ್ವಲ್ಲ ಅಂತಂತ ಅಂದ್ಬಿಟ್ಟು ಕಲೆನ ಫ್ರೀಯಾಗಿ ಡ್ಯಾನ್ಸ್ ಮಾಡಕ್ಕಾಗತ್ತಾ? ಹೊಟ್ಟೆಪಾಡು ನಡಿಬೇಕಲ್ವಾ? ಟ್ಯಾಲೆಂಟ್ ನ ದುಡ್ಡಲ್ಲಿ ಅಳಿಬಾರ್ದು ಅಂತಂತಾರೆ. ಒಪ್ಕೊಳ್ಳೋಣ, ಟ್ಯಾಲೆಂಟ್ ನ ದುಡ್ಡಿಂದ ಅಳಿಬಾರ್ದು. ಟ್ಯಾಲೆಂಟ್ ನ ದುಡ್ಡಿಂದ ಅಳಿಬಾರ್ದು ಅಂತಂತಂದ್ರೆ ಫ್ರೀಯಾಗಿ ಡ್ಯಾನ್ಸ್ ಮಾಡ್ಬಿಟ್ಟು ಬರಕ್ಕಾಗತ್ತಾ? ಫ್ರೀಯಾಗಿ ಡ್ಯಾನ್ಸ್ ಮಾಡ್ಬಿಟ್ರೆ ಮನೆ ಬಾಡಿಗೆ ಕಟ್ಟೋದು ಯಾರು? ಚಪ್ಪಲಿ ಹೊಡೆದ್ರು ಬಂದ್ ಕಟ್ತಾರ? ಪ್ರೋತ್ಸಾಹ ಕೊಟ್ಟವರು ಬಂದು ಊಟ ಹಾಕ್ತಾರ? ಯಾರು ಇಲ್ಲ. ಆ ಕ್ಷಣಕ್ ಮಾತ್ರ ನೋಡ್ತಾರೆ, ಚಪ್ಪಲಿ ಹೊಡಿತಾರೆ, ಪ್ರೋತ್ಸಾಹ ಕೊಡ್ತಾರೆ, ಅಷ್ಟೇನೆ. ಹಾಗಂತ ಅಂದ್ಬಿಟ್ಟು ನಾವು ಫ್ರೀಯಾಗಿ ಎಲ್ಲ ಡ್ಯಾನ್ಸ್ ಮಾಡಕ್ಕೆಲ್ಲ ಆಗಲ್ಲ. ಫ್ರೀಯಾಗಿ ಡ್ಯಾನ್ಸ್ ಮಾಡಿ ಅಂತ ಫ್ರೀಯಾಗಿ ಡ್ಯಾನ್ಸ್ ಮಾಡೋದು ಯಾರು ಬರಲ್ಲ. ಇವಾಗ ಡ್ಯಾನ್ಸ್ ಬರ್ದ ಕಲ್ತಿರೋನು ಸಹ ಫ್ರೀಯಾಗಿ ಡ್ಯಾನ್ಸ್ ಮಾಡ್ತೀವಿ, ಫ್ರೀಯಾಗಿ ಬಂದು ಡ್ಯಾನ್ಸ್ ಮಾಡುವಂತಾನು ಬರಲ್ಲ. ಇಷ್ಟು ಕೊಡಿ ಅಮೌಂಟ್ ಅಂತ ಅಂದ್ಬಿಟ್ಟು ಅವನಿಗೆ ಕೇಳ್ತಾನೆ. ಅಂಥದ್ರಲ್ಲಿ ತುಮಕೂರು ಆರ್ಕೆಸ್ಟ್ರಾದಲ್ಲಿ ಹುಡುಗರುಗಳು ನೀವು ಯಾಕೆ ಈ ರೀತಿ ಹಿಂಗ್ ಮಾಡ್ತಿದ್ದೀರ ಅಂತ ನನ್ಗೆ ಏನಕ್ಕೂ ಗೊತ್ತಿಲ್ಲ. ಹುಡುಗರುಗಳು ಕರೆಕ್ಟಾಗಿ ನೀವು ಮಾಡೋ ತಕ್ಕನಾಗಿ ನೀವು ಕರೆಕ್ಟಾಗಿ ಪೇಮೆಂಟ್ ಇಸ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಇಸ್ಕೊಳ್ಳಿ. ಆಗ ಅಮೌಂಟ್ ಜಾಸ್ತಿನೂ ಕೇಳಬೇಡಿ. ಕೆಲಸ ಮಾಡೋ ತಕ್ಕನ ದುಡ್ಡು ಇಸ್ಕೊಳ್ಳಿ. ಒಬ್ಬ ಡ್ಯಾನ್ಸರ್ಸ್ಗಳಿಗೆ ಇಷ್ಟು ಪೇಮೆಂಟ್ ಬೇಕು, ಇಷ್ಟು ಕೊಡಿ ಅಂತ ಬಾಯ್ಬಿಟ್ಟು ಕೇಳಿ. ಅವ್ರದ್ದು ಏನೇನು ಪೇಮೆಂಟ್ ಇದೆ ಅದನ್ನ ಇದು ಮಾಡಿ ಕೊಟ್ಟು ಕಳಿಸಿ. ಪೇಮೆಂಟು ಇಲ್ಲ ಕೊಡೋದೇ ಇಷ್ಟು. ಅದೇ ಹುಡುಗಿರ್ಗಾದ್ರೆ ಎಷ್ಟು ಗೊತ್ತಾ ಪೇಮೆಂಟು? ಹುಡುಗಿರ್ಗಾದ್ರೆ ಜಾಸ್ತಿ ಪೇಮೆಂಟು. ಅದು ಹುಡುಗಿ ಹೇಳೋದೇ ಬೇಡ, ಅವ್ರಿಗೆ ಎಷ್ಟಾರ ಇಲ್ಲಿ ನಮ್ಗೇನು. ನಾನಿಲ್ಲಿ ಮಾತಾಡ್ತಾ ಇರೋದು ಹುಡುಗರುಗಳ ಬಗ್ಗೆ. ಏನಕ್ಕೆ ಅಂದ್ರೆ ಹುಡುಗಿರ್ಗೆ ಅವ್ರು ಕರೆಕ್ಟ್ ಆಗಿದೆ, ಅವ್ರ ಪೇಮೆಂಟ್ ಜಾಸ್ತಿನೇ ಅವ್ರಿಗೆ. ನಮ್ಗೆ 1% ಇದೆ, ಅವ್ರಿಗೆ 3% ಅವ್ರಿಗೆ ಅಮೌಂಟ್. ಅಲ್ಲಿ ನೀವೇ ಅರ್ಥ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ನಾನು ಇವಾಗ ಏನ್ ಹೇಳಕ್ ಇಷ್ಟಪಡ್ತಾ ಇದೀನಿ ಅಂದ್ರೆ ಹುಡುಗರುಗಳು ದಯವಿಟ್ಟು ಒಂದು ಟ್ರೂಪ್ನ ಅಂತ ಮಾಡಿ ನೀಟಾಗಿ
ಎಷ್ಟು ತುಮಕೂರಲ್ಲಿ ಎಷ್ಟು ಆರ್ಕೆಸ್ಟ್ರಾಗಳಿವೆ, ಎಷ್ಟು ಜನ ಡ್ಯಾನ್ಸರ್ಸ್ಗಳು ಯಾವ ಟ್ರೂಪ್ ಹೋಯ್ತಿದ್ದೀರಾ, ಅವರೆಲ್ಲ ಯಾರು ಎಲ್ಲೆಲ್ಲಿ ಹೊಸ ಹೊಸ ಹುಡುಗರಿಗೆಲ್ಲ ಹೋಯ್ತಾ ಇರ್ತಾರೆ ಡ್ಯಾನ್ಸರ್ಸ್ಗೆ, ಆರ್ಕೆಸ್ಟ್ರಾಗೆ ತುಮಕೂರಿಗೆ. ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಎಷ್ಟಕ್ಕೆ ಮಾಡ್ತಾ ಇದ್ದೀರಿ ಡ್ಯಾನ್ಸ್, ನೀವು ಎಷ್ಟು ಕೊಡ್ತಾ ಇದ್ದೀರಾ ಪೇಮೆಂಟು ಎಲ್ಲಾನು ಕೇಳಿ ವಿಚಾರಿಸಿ ಒಂದು ಗ್ರೂಪ್ ಮಾಡಿ ಒಂದು ಒಳ್ಳೆ ಅಮೌಂಟ್ಗೆ ನೀವು ಮಾಡಿ ಒಂದು ಒಳ್ಳೆ ಅಮೌಂಟ್ ಇಸ್ಕೊಳ್ಳಿ. ನೀವು ಒಂದು ಟ್ರೂಪ್ ಮಾಡಿದ್ರೆ ಖಂಡಿತ ಕೊಟ್ಟೆ ಕೊಡ್ತಾರೆ ಅವ್ರ ಅಮೌಂಟು, ಯಾವ್ದೇ ಕಾರಣಕ್ಕೂ ಕೊಡಲ್ಲ. ಹುಡುಗಿರ್ನ ಹಿಡ್ಕೊಂಡು ಎಷ್ಟು ಇಡುತ್ತಾ ಡ್ಯಾನ್ಸ್ ಮಾಡ್ಸೋಕ್ಕಾಗತ್ತೆ, ಅದನ್ನ ನೀವು ಮೈಂಡಲ್ಲಿ ಯೋಚನೆ ಮಾಡ್ಕೊಂಡು ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ, ನಿಮ್ಗೆ ಒಳ್ಳೆ ಪೇಮೆಂಟ್ ಬರಬೇಕು ಅಂತಂದ್ರೆ ತುಮಕೂರು ಯಾವ ಆರ್ಕೆಸ್ಟ್ರಾಗಳಲ್ಲಿ ಯಾವ ಹುಡುಗರುಗಳು ಡ್ಯಾನ್ಸ್ ಮಾಡ್ತಾರೆ ಅವನ್ನೆಲ್ಲ ಟ್ರೂಪ್ ಮಾಡಿ ಇಷ್ಟೇ ಕೇಳು ಪೇಮೆಂಟು, ಇಷ್ಟೇ ಕೊಡ್ಲಿ ನಿಂಗೆ, ನೀನು ಎಷ್ಟು ಡ್ಯಾನ್ಸ್ ಮಾಡ್ತಿದ್ಯಾ ಅದನ್ನ ಕೇಳ್ಬಿಟ್ಟು ಅವ್ರ ತಕ್ಕಂತೆ ಅವ್ರಿಗೆ ಪೇಮೆಂಟ್ ಬರಂಗೆ ಮಾತಾಡ್ಕೊಂಡು ಒಂದು ಒಳ್ಳೆ ಟ್ರೂಪ್ ಮಾಡಿ. ಬಾಯ್ಸ್ ಕೇಳ್ತಾ ಇರೋದು ಕಮ್ಮಿಗೆಲ್ಲ ಹೋಗಿ ಡ್ಯಾನ್ಸ್ ಮಾಡ್ಬಿಡಿ. ಅಲ್ಲೆಲ್ಲ ಜಿಮ್ನಾಸ್ಟಿಕ್ ಕೇಳ್ತಾರೆ, ಜಿಮ್ನಾಸ್ಟಿಕ್ ಒಳ್ಳೊಳ್ಳೆ ಪೇಮೆಂಟ್ ಕೊಡ್ತಾರೆ. ಜಿಮ್ನಾಸ್ಟಿಕ್ ಎಷ್ಟು ಕೊಡ್ತಾರಪ್ಪ ಪೇಮೆಂಟು? ನಾನು ಹೇಳ್ತೀನಿ ಕೇಳಿ. ಎಲ್ಲ ಹಿಪ್ ಮಾಡ್ತೀರಾ, ಹಿಪ್ ಬರುತ್ತಾ ಅಂತಂತಾರೆ. ಹಿಪ್ ಅಂದ್ರೆ ಏನು? ಹಿಪ್ ಅಂದ್ರೆ ಏನು? ತುಮಕೂರಲ್ಲಿ ಕೇಳ್ತಾರೆ ಹಿಪ್ ಬರುತ್ತೆ, ಹಿಪ್ ಅಂದ್ರೆ ಬನ್ನಿ ಅಂತಂತಾರೆ. ಹಿಪ್ ಅಂದ್ರೆ ಏನು? ಆಕ್ಚುಲಿ ಅವ್ರಿಗೆ ಗೊತ್ತೇ ಇಲ್ಲ ಅವ್ರಿಗೆ ಏನು ಅಂತ ಅಂದ್ಬಿಟ್ಟು. ಹಿಪ್ ಅಂದ್ರೆ ಡ್ಯಾನ್ಸು, ಪಲ್ಟಿ ಹೊಡೆಯೋದಲ್ಲ. ಹಿಪ್ ಅಂದ್ರೆ ಡ್ಯಾನ್ಸು. ಪಲ್ಟಿ ಇಲ್ಲಿಂದ ಇಲ್ಲಿ ಅಲ್ಲೇ ಎಗರೋದು, ಇಲ್ಲಿಂದ ಇಲ್ಲೇ ಎಗರೋದು, ಅದು ಹಿಪ್ ಅಲ್ಲ, ಅದು ಜಿಮ್ನಾಸ್ಟಿಕ್. ಅದು ಹಿಪ್ ಅಂದ್ರೆ ಡ್ಯಾನ್ಸು. ಅದು ಆ ಫಾರ್ಮು, ಆ ಸ್ಟೈಲೇ, ಆ ಬಾಡಿ ಲ್ಯಾಂಗ್ವೇಜೇ ಬೇರೆ ಅದಕ್ಕೆ. ಹಿಪ್ಗೆ ನೀವು ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ. ಹಿಪ್ ಬರುತ್ತಾ ಅಂತಂತಾರೆ. ಈಗ ನನ್ಗೆ ಹಿಪ್ ಬರುತ್ತೆ, ಈಗ ನಮ್ಮ ಬಾಡಿ ಲ್ಯಾಂಗ್ವೇಜೇ ಬೇರೆ, ಅದಕ್ಕೆ ಬಾಡಿ ಲ್ಯಾಂಗ್ವೇಜೇ ಬರೋದು ಬೇರೆ. ಅದಕ್ಕೆ ಹಿಪ್ ಮೂವ್ಮೆಂಟ್ ಸ್ಟೆಪ್ಗಳೇ ಬೇರೆ ಇದೆ. ಅದು ಹಿಪ್ ಅದು. ಹಿಪ್ ಬರುತ್ತಾ ಬನ್ನಿ ಅಂತಂತಾರೆ ಅಷ್ಟೇ. ಹಿಪ್ ಸ್ಟೆಪ್ಗಳೇ ಬೇರೆ. ಅವ್ರಿಗೆ ಬೇಕಾಗಿದ್ದೇನು ಹಿಪ್ ಅಂದ್ರೆ ಅದೆಲ್ಲ. ಹಿಪ್ ಅಂದ್ರೆ ಪಲ್ಟಿ ಹೊಡೆಯೋದು, ಅದು ಜಿಮ್ನಾಸ್ಟಿಕ್ ಅಂತಾರೆ. ಅದನ್ನ ಜಿಮ್ನಾಸ್ಟಿಕ್ ಅಂತ ಕರ್ಕೊಂಡು ಜಿಮ್ನಾಸ್ಟಿಕ್ ಹುಡುಗರನ್ನ ಕರ್ಸ್ಕೊಂಡು ಮಾಡಿಸ್ಕೊತಾರೆ ಈಗ ತುಮಕೂರಲ್ಲಿ. ಆ ಹುಡುಗರಿಗೆ ಪೇಮೆಂಟ್ ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ. ನಾನು ಹೇಳ್ತಿರೋದು ಮಾತ್ರ ಡ್ಯಾನ್ಸರ್ಸ್ಗಳಿಗೆ. ನೀವು ಅದನ್ನ ಅರ್ಥ ಮಾಡ್ಕೊಂಡು ಒಂದು ಒಳ್ಳೆ ಟ್ರೂಪ್ ಮಾಡಿ ನಿಮ್ಗೆ ಒಳ್ಳೆ ಪೇಮೆಂಟ್ ಇಸ್ಕೊಳ್ರಪ್ಪ ನೀವೆಲ್ಲ. ನನ್ಗೆ ಆಗಿರೋ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತಾ ಇರೋದು ನಾನು. ಯಾಕಂದ್ರೆ ಟ್ಯಾಲೆಂಟ್ ಇರೋನ್ಗೆ ಆ ರೀತಿ ಒಂಥರ ಕಾಲ್ ಕಸದ ತರ ನೋಡ್ಬಿಡ್ತಾರೆ. ನನಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತು ನಂಗೆ ಆ ಟೈಮಲ್ಲಿ. ಇರ್ಲಿ, ನಾನು ಏನೋ ಒಂದ್ ಮಾಡ್ಬೇಕು, ಏನೋ ಒಂದ್ ಇದಕ್ ಬಂದಿದ್ದೀನಿ ಅಂತ ಅಂದ್ಬಿಟ್ಟು ಏನೋ ಒಪ್ಕೊಂಡಿದ್ದೀನಿ, ಬಂದೆ ಹೋದೆ ಮಾಡ್ದೆ, ಮುಗೀತು, ಬಿಟ್ಟಾಕ್ದೆ ಅಷ್ಟೇ. ಮತ್ತೆ ಆ ಕಡೆ ಹೋಗೋ ಸೀನ್ಗಳೇ ಇಲ್ಲ. ಅಕಸ್ಮಾತ್ ಅದ್ರಲ್ಲಿ ಹೋಗಿ ಡ್ಯಾನ್ಸ್ ಮಾಡ್ತೀನಿ, ಅಲ್ಲೆಲ್ಲ ತುಮಕೂರು ಆಕಾಶದಲ್ಲಿ ನೀವು ಬನ್ನಿ ಹುಡುಗರು ಯಾರು ಇಲ್ಲ ಅಂತ ಅಂದ್ಬಿಟ್ಟು ಕರೆದ್ರು ನಾನು ಏನ್ ಬರಬೇಕು ಪೇಮೆಂಟು, ಆ ಪೇಮೆಂಟ್ ಇಸ್ಕೊಂಡು ನಾನು ಯಾವ ಕೆಲಸ ಏನಕ್ಕೆ ಹೋಯ್ತಿರೋದು ಆ ಕೆಲ್ಸಕ್ಕೆ ಮಾತ್ರ ಹೋಯ್ತೀನಿ ಹೊರ್ತು ಅಲ್ಲಿ ಐಟಮ್ ಎತ್ ಮಾಡೋದಾಗ್ಲಿ, ಜೋಡ್ಸೋದಾಗ್ಲಿ, ಇದ್ ಮಾಡೋದಾಗ್ಲಿ ಅವೆಲ್ಲ ಇಲ್ಲದೆ ಸೀನೇ ಇಲ್ಲ. ಈಗ ನಾನು ಹೇಳ್ತಾ ಇರೋ ಮಾತು ಹುಡುಗರುಗಳಿಗೆ ಹೇಳ್ತಾ ಇರೋದು. ಯಾಕಂದ್ರೆ ಇವಾಗ ಗಣಪತಿ ಸೀಸನ್ ಸ್ಟಾರ್ಟ್ ಆಗ್ತಿದೆ, ಅದಕ್ಕೆ ಈ ವಿಡಿಯೋ ಮಾಡ್ಬಿಡ್ತಾ ಇದ್ದೀನಿ. ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಬಾಯ್.